ಪೂರ್ತಿ ಸಿಹಿ ಆಗಬಾರ್ದು, ಪ್ರಪಂಚ ನುಂಗು ಬಿಡುತ್ತೆ. ಪೂರ್ತಿ ಕಹಿ ಆಗಬಾರ್ದು, ಪ್ರಪಂಚ ಒಗೆದು ಬಿಡುತ್ತೆ. ನೀವು ತುಂಬ ಪ್ರಾಮಾಣಿಕರಾಗಬಾರ್ದು, ಯಾಕಂದರೆ ಮೊದಲು ಕಡಲಿ ಏಟು ಬೀಳುವುದು ಎತ್ತರದ ಮರಗಳಿಗೆ. ಜೀವನದಲ್ಲಿ ನಿಮಗೆ ಅರ್ಥ ಮಾಡಿಸೋರು ಸಿಗ್ತಾರೆ ಹೊರತು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಸಿಗೋದು ಕಷ್ಟ. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆಗೆ ಸಹಿಸದ ಸ್ನೇಹ, ಬೆಳವಣಿಗೆ ಬಯಸದ ಬಂಧುಗಳು, ಗೆದ್ರೆ ಅಸೂಹೆ ಪಡುವ ನಿಮ್ಮ ಸಂಬಂಧಿಕರು ಇದ್ರೆ ಎಷ್ಟು, ಸತ್ರೆ ಎಷ್ಟು. ನೀವು ಯಾವತ್ತೂ ಕೂಡ ಹೇಗೆ ಬದುಕಬೇಕು ಅಂದರೆ ಎಲ್ಲವನ್ನ ಬಿಟ್ಬಿಡಬೇಕು. ನಿಮ್ಮ ಸಾಧನೆಯ ಹಾದಿಯಲ್ಲಿ ನಿಮಗೆ ಬರುವಂತಹ ಅಡೆತಡೆಗಳನ್ನು ಎದುರಿಸಿ ನಿಮ್ಮ ಶಕ್ತಿ ಏನು ಅಂತ ಕೆಲವು ಹಿತಶತ್ರುಗಳಿಗೆ ತೋರಿಸ್ಬೇಕು. ಆಗ ಮಾತ್ರ ನಿಮ್ಮ ಜನ್ಮ ಸಾರ್ಥಕ. ಕಾಗೆಗಳು ಏನಾದರೂ ತಿನ್ನೋದಕ್ಕೆ ಅವಕ್ಕೆ ಸಿಕ್ಕಿದ್ರೆ ಮೊದಲು ಅವು ತನ್ನ ಬಳಗವನ್ನು ಕರೆಯುತ್ತೆ. ಅದೇ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ಇದ್ದ ತನ್ನ ಬಳಗವನ್ನೆಲ್ಲ ಕಳೆದುಕೊಳ್ಳುತ್ತಾನೆ. ಮನುಷ್ಯ ಜಾತಿಯೇ ಒಂದು ತರಹ, ತಾನು ಬೆಳೆಯೋದಿಲ್ಲ, ಬೆಳೆಯುವವರಿಗೂ ಬೆಳೆಯೋದಕ್ಕೆ ಬಿಡೋದಿಲ್ಲ. ಅವಮಾನಿಸಿದವರೊಳಗೆ ಜಗಳ ಮಾಡುವ ಬದಲು ಅವರೆದುರೇ ಬದುಕು ಬೆಳೆಯುವುದೇ ನೀವು ಅವರಿಗೆ ನೀಡುವಂತಹ ಸರಿಯಾದ ಉತ್ತರ. ಕಷ್ಟಕ್ಕೆ ನಿಂತವರನ್ನು ಮರೆಯಬಾರದು, ಅಹಂಕಾರದಿಂದ ಮೆರೆಯಬಾರದು, ಕಳೆದು ಹೋದವರ ಬಗ್ಗೆ ಚಿಂತಿಸಬಾರದು, ಮೋಸ ಹೋಗಬಾರ್ದು, ಪ್ರೀತಿ ತೋರಿಸಿದವರಿಗೆ ಕಷ್ಟ ಕೊಡಬಾರ್ದು, ನಿಮ್ಮನ್ನು ನಂಬಿ ಬಂದವರಿಗೆ ಮೋಸ ಮಾಡಬಾರ್ದು. ಇಷ್ಟು ಮಾಡಿದರೆ ನಿಮ್ಮ ಜೀವನದಲ್ಲಿ ಸೋಲು ಅನ್ನೋದು ನಿಮ್ಮ ಹತ್ರನೂ ಕೂಡ ಸುಳಿಯೋದಿಲ್ಲ. ಹರಿದ ಚಪ್ಪಲಿಗಾದರೂ ಮನೆಯಲ್ಲಿ ಜಾಗ ಇರುತ್ತೆ, ಆದರೆ ನೀವು ಸತ್ತರೆ ನಿಮ್ಮ ಹೆಣವನ್ನು ಕೂಡ ಮನೆಯಲ್ಲಿ ಇಡಲ್ಲ, ಮನೆಯಿಂದ ಹೊರಗಿಡ್ತಾರೆ. ಇದು ನಮ್ಮ ಜೀವನ. ನಿಮ್ಮ ಸುಖ ದುಃಖ, ನಿಮ್ಮ ಕಷ್ಟ ನಷ್ಟಗಳಿಗೆ ನೀವೇ ಹೊರತು ಬೇರೆ ಯಾರೂ ನಿಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಉರಿದು ಬೂದಿಯಾಗುವ ಮೊದಲು ಉರಿದು ಬೆಳಕಾಗಬೇಕು. ಆ ಬೆಳಕು ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ಅವನು ಅಷ್ಟು ಗಳಿಸಿದ್ದಾನೆ, ನನಗ್ಯಾಕಿಲ್ಲ ಅಂತ ಕೊರಗಬಾರ್ದು. ಹಾಗೊಂದು ವೇಳೆ ಕೊರಗುವ ಬದಲು ಇದ್ದದ್ರಲ್ಲೇ ತೃಪ್ತಿ ಪಡುವುದೇ ನಿಜವಾದ ಜೀವನ. ಕೋಟಿಗಟ್ಟಲೆ ಆಸ್ತಿ ಸಂಪಾದಿಸಿದರೇನು, ಅವನ ಆಸ್ತಿಗೆ ಮಾತ್ರ ಒಡೆಯ ಹೊರತು ನೆಮ್ಮದಿಗಲ್ಲ. 3 ಹೊತ್ತು ಅನ್ನ ತಿನ್ನುವ ಶ್ರೀಮಂತಿಕೆ ನಿಮ್ಮಲ್ಲಿ ಇಲ್ಲದೇ ಇರಬಹುದು, ಆದರೆ ನಿಮ್ಮ ನೆಮ್ಮದಿಗೆ ನೀವೇ ಒಡೆಯ ಅನ್ನೋದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ನಾಳೆಯ ಚಿಂತೆ ಬಿಟ್ಬಿಡಿ. ಇಂದಿನವರೆಗೂ ಜೊತೆಯಾಗಿ ಮುನ್ನಡೆಸುತ್ತಾ ಬಂದಿರುವ ಭಗವಂತ ನಾಳೆಯೂ ಜೊತೆಯಲ್ಲಿರ್ತಾನೆ ಅನ್ನುವ ನಂಬಿಕೆ ನಿಮ್ಮಲ್ಲಿ ಅಚಲವಾಗಿರಬೇಕು. ನಂಬಿಕೆಯೇ ಜೀವನದ ಆಧಾರ ಅನ್ನೋದನ್ನು ಮರಿಬೇಡಿ. ನಿಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಆಗೇ ಆಗತ್ತೆ. ಅದನ್ನು ತಡೆಯೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಅದು ಭಗವಂತನ ಇಚ್ಛೆ ಅಂತ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರೇ ಹೇಳ್ತಾರೆ. ತಪ್ಪು ಹೆಜ್ಜೆ ಇಡುವುದು ಸಹಜ. ಬೇಗ ಎಚ್ಚೆತ್ತುಕೊಳ್ಳದೆ ನೀವು ಕೂತ್ರೆ ಅದು ನಿಮ್ಮ ತಪ್ಪು. ಆದರೆ ಅದೊಂದು ವೇಳೆ ಬೇಗ ಎಚ್ಚೆತ್ತುಕೊಂಡು ಬುದ್ಧಿವಂತಿಕೆಯಿಂದ ತಪ್ಪಾಗದಂತೆ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದೇ ಇರುವ ತರಹ ನಡೆದುಕೊಳ್ಳುವುದು ಉತ್ತಮ. ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗೋದು ಅಂತ ಸೋಮಾರಿ ಆಗಬಾರ್ದು. ಕಾಯಕ ಮಾಡ್ತಾನೆ ಇರಬೇಕು. ಹಣೆಯಲ್ಲಿ ಏನು ಬರೆದಿದೆ ಅಂತ ನಿಮಗೆ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಅಲ್ಲ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಸಿಗಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ನಿಮಗೆ ಪುಣ್ಯ ಸಿಗತ್ತೆ. ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗುವುದಂತೂ ನಿಶ್ಚಿತ. ದ್ವೇಷ, ಅಸೂಹೆ, ಸ್ವಾರ್ಥಗಳನ್ನು ನೀವು ಅನ್ಯರ ಮೇಲೆ ಪ್ರಯೋಗಿಸಿದರೆ ಅದು ನಿಮಗೆ ಬಡ್ಡಿ ಸಮೇತ ಹಿಂದಿರುಗಿ ಬರುತ್ತೆ. ಇದನ್ನು ಯಾವ ಶಕ್ತಿಯೂ ಕೂಡ ತಪ್ಪಿಸಲು ಸಾಧ್ಯ ಇಲ್ಲ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬಾರದು, ಯಾಕಂದರೆ ನಾಳೆ ಅವರು ನಮ್ಮ ಶತ್ರುವು ಆಗಬಲ್ಲರು. ಹಾಗೆ ಅತಿಯಾಗಿ ಯಾರನ್ನು ದ್ವೇಷಿಸಲೂಬಾರದು, ಯಾಕಂದರೆ ನಾಳೆ ಅವರು ನಮ್ಮ ಮಿತ್ರರೂ ಆಗಬಲ್ಲರು. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಮತ್ತೊಂದಿಲ್ಲ. ನೀತಿಯನ್ನು ಬಲ್ಲವನು ತನಗೆ ಅನುಕೂಲವಲ್ಲದ ಕಾಲದಲ್ಲಿ ಆಮೆಯಂತೆ ಮುದುಡಿ ಕುಳಿತು ಏಟುಗಳನ್ನು ಸಹಿಸಿಕೊಳ್ಳಬೇಕು. ಸರಿಯಾದ ಕಾಲ ಬಂದಾಗ ಕಾಳ ಸರ್ಪದಂತೆ ಎದ್ದು ನಿಲ್ಲಬೇಕು. ಆಗಿ ಹೋಗಿದ್ದನ್ನು ದುಃಖವಿಲ್ಲದೆ ಸ್ವೀಕರಿಸು. ಈಗ ಆಗುತ್ತಿರುವುದನ್ನು ಧೈರ್ಯವಾಗಿ ಎದುರಿಸು. ಬರಲಿರುವುದಕ್ಕೆ ಯಾವುದೇ ಕಾರಣಕ್ಕೂ ಹೆದರದಿರು. ಹಣೆ ಬರಹ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳಬೇಡ. ಧೈರ್ಯದಿಂದ ಮುನ್ನುಗ್ಗುವ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿಯೇ ಇರ್ತಾನೆ ಅಂತ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆಯ ಭಾವಚಿತ್ರವನ್ನು ಹಾಕಿದರೆ
ನಿಮಗೆ ಯಶಸ್ಸು ಸಿಗೋದಿಲ್ಲ. ಯಶಸ್ಸು ಕಾಣಬೇಕಾದ್ರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆ ಥರ ಓಡಬೇಕು, ದುಡಿಯಲೇಬೇಕು, ಕಷ್ಟಪಡಲೇಬೇಕು, ಬೆವರು ಹರಿಸಲೇಬೇಕು. ಒಂದು ಮಾತು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ನಿಮ್ಮ ಜೊತೆಗಿರ್ತಾನೆ ಅನ್ನೋದನ್ನು ಮರಿಬೇಡಿ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಮೋಕ್ಷಕ್ಕೆ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಇದನ್ನು ಪ್ರತಿದಿನ ಕಣ್ಣು ಮುಚ್ಚಿ ಒಂದು ಸಲ ಕೇಳಿದರೆ ನಿಮ್ಮ ಬದುಕಿನಲ್ಲಿ ಹೊಸ ಆಶಾಕಿರಣ ಮೂಡುತ್ತೆ. ಜೀವನದಲ್ಲಿ ನೀವು ಬರೀ ನಿರಾಸೆ, ನೆನಪು, ನೋವುಗಳಿಂದ, ಸಂಕಷ್ಟಗಳಿಂದ, ಸಮಸ್ಯೆಗಳಿಂದ ಬೆಂದು ಹೋಗಿದ್ರೆ ಈ ಮಾತುಗಳನ್ನು ತಪ್ಪದೆ ಕೇಳಿ. ಯುದ್ಧದಲ್ಲಿ ತಮ್ಮ ಸ್ವಂತವರನ್ನೇ ಹೇಗೆ ಕೊಲ್ಲುವುದು ಅಂತ ಯೋಚನೆ ಮಾಡುತ್ತಿದ್ದ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಧರ್ಮಕ್ಕಿಂತ ದೊಡ್ಡದು ಇಲ್ಲಿ ಯಾವುದೂ ಇಲ್ಲ, ನಿನ್ನ ಕರ್ತವ್ಯವನ್ನು ನೀನು ಮಾಡು. ಅರ್ಜುನನಿಗೆ ತುಂಬ ಗೊಂದಲ ಇರುತ್ತೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ದೇಹಕ್ಕೆ ಸಾವಿದೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ಒಂದು ವೇಳೆ ಯಾರನ್ನೇ ಸಾಯಿಸಿದರೂ ಅವರ ಆತ್ಮ ನಾಶಪಡಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯುದ್ಧ ಮಾಡುವುದು ನಿನ್ನ ಧರ್ಮ, ಅದು ನಿನ್ನ ಕರ್ತವ್ಯ. ಹೋರಾಡದೆ ಹೇಳಿ ಅನಿಸ್ಕೊಳ್ಳೋದಕ್ಕಿಂತ ಹೋರಾಡಿ ಧೀರ ಅನಿಸ್ಕೊಳ್ಬೇಕು. ಇನ್ನು ಅಧ್ಯಾಯ 3ರಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಉಪದೇಶ ಹೇಗಿದೆ ಗೊತ್ತಾ? ಯಾರು ಫಲಿತಾಂಶದ ಬಗ್ಗೆ ಯೋಚಿಸದೆ ತನ್ನ ಕರ್ತವ್ಯವನ್ನು ಗಮನವಿಟ್ಟು ನಿಸ್ವಾರ್ಥದಿಂದ ತನ್ನ ಕರ್ಮದ ಫಲವನ್ನು ಮಾಡ್ತಾನೋ ಅವನಿಗೆ ಗೆದ್ದಾನೆ ಅಂತ. ಇನ್ನು 4ನೇ ಅಧ್ಯಾಯದಲ್ಲಿ ಭೂಮಿಯಲ್ಲಿ ಧರ್ಮ ಅವನತಿಯ ಅಂಚು ತಲುಪಿದಾಗ ಅದನ್ನು ಮತ್ತೆ ಸ್ಥಾಪಿಸಲು ಭಗವಂತ ತನ್ನ ಅವತಾರವನ್ನು ಎತ್ತುತ್ತಾನೆ ಅಂತ ಭಗವಂತನೇ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಯಾವುದೇ ಕೆಲಸವನ್ನು ನೀನು ಫಲದ ಆಸೆಯನ್ನು ಬಿಟ್ಟು ಮಾಡಬೇಕು, ಇಲ್ಲವಾದರೆ ಅದು ಮೋಕ್ಷ ಪಡೆಯಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇನ್ನು 5ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ಧ್ಯಾನದಿಂದ ನಿಮ್ಮನ್ನು ಮನಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ, ಆಗ ಇಂದ್ರಿಯಗಳನ್ನು ಗೆಲ್ಲಬಹುದು ಅಂತ ಹೇಳ್ತಾರೆ. 7ನೇ ಅಧ್ಯಾಯದಲ್ಲಿ ಧ್ಯಾನದಿಂದ ನಮ್ಮ ಬಗ್ಗೆ ನಮಗೆ ಜ್ಞಾನೋದಯವಾಗುವುದು, ನಾವು ಯಾರು, ನಮ್ಮ ಕೆಲಸ ಏನು, ಇನ್ನೊಬ್ಬರಿಗೆ ನಮ್ಮ ತ್ಯಾಗ ಏನು ಅಂತ ತಿಳಿಯುತ್ತೆ. ಧ್ಯಾನದಲ್ಲಿ ಭಗವಾನ್ ಲೀನನಾಗುತ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ. 8ನೇ ಅಧ್ಯಾಯದಲ್ಲಿ ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ಯಾವುದೇ ಕೆಲಸದಲ್ಲಿ ನಿಮ್ಮ ಪ್ರಯತ್ನ ನಿರಂತರವಾದರೆ ಮಾತ್ರ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗುವುದಕ್ಕೆ ಸಾಧ್ಯ. ಅಧ್ಯಾಯ 9 ಧ್ಯಾನದಿಂದ ನಿನ್ನನ್ನು ನೀನು ಸೇರಬಹುದು. ಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಅಂದರೆ, ಈ ಜಗತ್ತೇ ನಾನು, ಎಲ್ಲವೂ ನನ್ನದೇ, ಯಾರು ನನ್ನನ್ನು ಪೂರ್ಣವಾಗಿ ನಂಬುತ್ತಾರೋ ಅವರ ಕೈಯನ್ನು ನಾನು ಯಾವತ್ತೂ ಬಿಡುವುದಿಲ್ಲ ಅಂತ ಹೇಳ್ತಾರೆ. 10 ಜಗತ್ತಿನಲ್ಲಿ ದೇವರು ಇರುವುದಿಲ್ಲ, ದೇವರೊಳಗೆ ಜಗತ್ತು ಇದೆ ಅನ್ನೋದನ್ನು ಮರಿಬೇಡಿ. ನೀವು ಮಾಡಿದ ಕರ್ಮಗಳಿಗೆ ನೀವು ಪ್ರತಿಫಲವನ್ನು ಪಡೆಯುತ್ತೀರಿ. 11 ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿಶ್ವರೂಪದ ದರ್ಶನ ಮಾಡಿಸಿ ಅದನ್ನು ಕಂಡ ಅರ್ಜುನ ಕೃಷ್ಣನಲ್ಲಿ ಕ್ಷಮೆ ಕೇಳ್ತಾನೆ. 12 ಭಗವಂತನನ್ನು ಪ್ರೀತಿಸುವವರೇ ನಿಜವಾದ ಯೋಗಿಗಳು. ಭಗವಂತನ ಪ್ರೀತಿಯನ್ನು ಪಡೆಯುವಂತಹ ಕರ್ಮಗಳನ್ನು ಮಾಡಬೇಕು, ಇಲ್ಲವಾದರೆ ನೀನು ಫಲವನ್ನು ಬಯಸಬೇಡ ಅಂತ ಹೇಳ್ತಾರೆ. 13ನೇ ಅಧ್ಯಾಯ ಇಡೀ ಬ್ರಹ್ಮಾಂಡವೇ ಮಾಯೆ, ಅದನ್ನು ಅರ್ಥ ಮಾಡಿಕೊಂಡು ನೀನು ಬದುಕಬೇಕು, ಭಕ್ತಿಯಿಂದ ಬದುಕು, ಶ್ರದ್ಧೆಯಿಂದ ಜೀವಿಸು ಅಂತ ಹೇಳ್ತಾರೆ. 14 ಎಲ್ಲದರಲ್ಲೂ 3 ಗುಣಗಳಿರಬೇಕು. ಸಾತ್ವಿಕ ಗುಣವನ್ನು ಮೋಕ್ಷ ಪುನರ್ಜನ್ಮ ಹಾಗೂ ತಾಮಸಿಕ ಗುಣವನ್ನು ಕೆಳಮಟ್ಟದ ಜನ್ಮವನ್ನು ಪಡೆಯುತ್ತದೆ. 15 ದ್ವೇಷಕ್ಕೆ ಬೆಲೆ ಕೊಡುವವರ ಜೀವನದಲ್ಲಿ ಸಂತೋಷವಾಗಿರ್ತಾರೆ. ದೇವರನ್ನು ನಂಬು, ನಿಮ್ಮ ಜೀವನದಲ್ಲಿ ನೀವು ಮೋಕ್ಷವನ್ನು ಪಡಿತೀರಾ. 16 ಕೋಪ, ಅರ್ಜುನನ ಹಿಂಸೆ, ಸುಳ್ಳು, ಅತಿಯಾಸೆ, ಅಹಂಕಾರ ಮನುಷ್ಯನನ್ನು ನಾಶ ಮಾಡುತ್ತೆ. ಆದರೆ ಸತ್ಯ, ಅಹಿಂಸೆ, ನಿಸ್ವಾರ್ಥ, ತಾಳ್ಮೆ, ತ್ಯಾಗ, ಮಾನವೀಯತೆ ಮುಂತಾದ ಸದ್ಗುಣಗಳಿಂದ ಮನುಷ್ಯ ಮೋಕ್ಷವನ್ನು ಪಡಿತಾನೆ. ತುಂಬ
ನೀವು ತುಂಬ ದುಃಖದಲ್ಲಿರುವಾಗ ಈ ಮಾತುಗಳನ್ನು ಒಮ್ಮೆ ಕೇಳಿ. ಒಳ್ಳೆಯವರು ಸಂತಸ ಕೊಡ್ತಾರೆ, ಕೆಟ್ಟವರು ಅನುಭವ ನೀಡ್ತಾರೆ, ದುಷ್ಟರು ಪಾಠ ಕಲಿಸ್ತಾರೆ. ಆದ್ದರಿಂದ ಎಂತಹ ಜನರನ್ನ ನೀವು ಸ್ನೇಹಿತರನ್ನ ಮಾಡಬೇಕು, ಎಂಥವರನ್ನ ಸ್ನೇಹಿತರನ್ನಾಗಿ ಮಾಡ್ಕೋಬಾರ್ದು ಅನ್ನೋದು ನಿಮಗೆ ತಿಳಿದಿರಬೇಕು. ಮನಸ್ಸಿನಲ್ಲಿ ತುಂಬ ದುಃಖ ಇದ್ದರೆ, ನೋವಿದ್ದರೆ ಶ್ರೀಕೃಷ್ಣನ ಈ ಮಾತುಗಳನ್ನು ಒಂದು ಸಲ ಕೇಳಿ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಮನುಷ್ಯನಾದವನು ತಾಳ್ಮೆಯಿಂದ ಇರಬೇಕು. ತಾಳ್ಮೆ ಮನುಷ್ಯನ ಅತ್ಯಂತ ಶ್ರೇಷ್ಠವಾದ ಗುಣ. ತ್ಯಾಗದಿಂದ ಮೊದಲು ನಿಮಗೆ ಸಿಗುವುದು ನೆಮ್ಮದಿ. ಸ್ವಲ್ಪವೂ ಉದ್ವೇಗಕ್ಕೆ ಒಳಗಾಗದೆ ಪ್ರತಿಯೊಂದನ್ನು ಸ್ವೀಕರಿಸಿದಾಗ, ಎಲ್ಲವೂ ಶಾಂತ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿದಾಗ ಮಾತ್ರ ಅಂತಹ ಶಾಂತಿ ಬರಲು ಸಾಧ್ಯ. ಕ್ಷುದ್ರವಾದ ಲೌಕಿಕ ವಿಚಾರದಲ್ಲಿ ತಲೆ ಹಾಕಿಕೊಂಡ ಜಗಳ, ಪೈಪೋಟಿ, ಸ್ಪರ್ಧೆ, ವಿರಸದಿಂದ ಜೀವನ ಸಾಧಿಸುವುದಕ್ಕಿಂತ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು ಶಾಂತಿಯ ಸಂಕೇತ. ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ, ಅದರಲ್ಲೂ ನಿಮ್ಮ ದೇಹಕ್ಕೆ ಒಂದು ಆಯಸ್ಸಿದೆ. ಆದ್ದರಿಂದ ನಿಮ್ಮ ದೇಹವನ್ನು ಒಂದು ಗುರುತಿಗಾಗಿ ಬಳಸಿಕೊಳ್ಳುವುದು ನಿಷ್ಪ್ರಯೋಜಕ. ನಿಮ್ಮ ಆತ್ಮದ ಹೊರತಾಗಿ ನಿಮ್ಮ ಎಲ್ಲವೂ ನಶ್ವರ. ಸತ್ತ ಬಳಿಕ ಈ ಜಗತ್ತಿನಲ್ಲಿ ಗಳಿಸಿದ್ದ ಏನನ್ನೂ ಕೂಡ ನಾವು ಕೊಂಡೊಯ್ಯಲು ಸಾಧ್ಯ ಇಲ್ಲ. ಯಾರನ್ನು ಜೊತೆಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಕಣ್ಣಿನಿಂದ ನೋಡಿದ್ದು ಎಲ್ಲವೂ ಸತ್ಯ ಆಗಿರುವುದಿಲ್ಲ. ಕಿವಿಯಿಂದ ಕೇಳಿದ್ದು ಎಲ್ಲವೂ ನಿಜನೂ ಆಗಿರುವುದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲವೂ ಬದಲಾಗ್ತಾ ಇರುತ್ತೆ. ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನು ಯಾರು ಅಂತ ಕೇಳುವಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ನಂಬಾರ್ದು, ನಂಬಿ ನೋವು ಅನುಭವಿಸಬಾರ್ದು. ದ್ವೇಷವೆಂಬುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷ ಮುಂದುವರಿಸ್ತಾ ಹೋದಂತೆ ಆ ಚೀಲ ಹೆಗಲ ಮೇಲೆಯೇ ಇರುತ್ತೆ. ಹೀಗೆ ಎಷ್ಟು ದಿನ, ಎಷ್ಟು ವರ್ಷ, ಎಷ್ಟು ದಿನಗಳವರೆಗೆ ಭಾರ ಹೊತ್ಕೊಂಡೇ ಇರ್ತೀರಾ? ಅದನ್ನು ಕೆಳಗಿಳಿಸಿ ಮಿತ್ರತ್ವದ ಕೈ ಚಿಂತಿಸಬೇಡಿ. ಆಗ ಬದುಕಿನ ಬೆಟ್ಟವನ್ನು ನೀವು ಸುಲಭವಾಗಿ ಏರಬಹುದು. ಬಾಡಿಗೆಯ ಮನೆಯಲ್ಲಿ ವಾಸ ಮಾಡುವ ನಾವು ನಮ್ಮ ಹಣವನ್ನು ಆ ಬಾಡಿಗೆಯ ಮನೆಯ ಸಿಂಗಾರಕ್ಕೆ ಬಳಸುವುದಿಲ್ಲ. ಮಾಲೀಕನ ಆಧೀನದಲ್ಲಿರುವ ಆ ಮನೆಯನ್ನು ನಾವು ಬಿಡಲೇಬೇಕು. ಈ ದೇಹವು ಬಾಡಿಗೆಯ ಮನೆಯ ತರಹ, ಇದೆಂದಿಗೂ ನಮ್ಮ ಸ್ವಂತದ್ದಲ್ಲ. ನಮ್ಮೆಲ್ಲ ಶಕ್ತಿ ಪ್ರಯತ್ನಗಳ ನಮ್ಮ ದೇಹದ ಸಿಂಗಾರಗಾಗಿಯೇ ವ್ಯಯ ಆಗಬಾರ್ದು. ನಮ್ಮ ಸ್ವಂತ ಮನೆಗೆ ಆತ್ಮ ಅದರ ಪ್ರೇರಣೆಯನ್ನು ಗಮನಿಸಬೇಕು. ಮನುಷ್ಯನ ನೆಮ್ಮದಿಗಾಗಿ 3 ಸರಳ ಸೂತ್ರಗಳು. ಮೊದಲನೇದೇನು ಗೊತ್ತಾ? ನಿಮ್ಮತನವನ್ನು ಯಾರಿಗೂ ಸಾಬೀತುಪಡಿಸಬೇಡಿ. ಎರಡನೇದು, ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡಿಸಬೇಕು. ಮೂರನೇದು, ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಕೂಡಬಾರ್ದು. ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ಮೋಸ ಮಾಡ್ತಾನೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ. ಸ್ವಲ್ಪ ಪೆಟ್ಟು ಬಿದ್ದು ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಕೋಬಾರ್ದು. ಮನಸ್ಸು ಕಚ್ಚಾ ಚೇಡಿ ಮಣ್ಣಿನಂತೆ ಇರಲಿ. ಅದು ಪ್ರೀತಿ ಹೊಡೆತದಿಂದ, ಪ್ರತಿಯೊಂದು ಹೊಡೆತದಿಂದ ಆಕಾರವನ್ನು ಪಡ್ಕೊಳ್ತಾ ಹೋಗುತ್ತೆ. ಒಬ್ಬ ಮನುಷ್ಯ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡ್ತಾ ಇದ್ದಾನೆ ಅಂದರೆ ಆತ ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಎಂದರ್ಥ ಆಗತ್ತೆ. ಅಂಥವರೆಲ್ಲ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದಿಗೂ ಅವರ ರಕ್ಷಣೆ ಮಾಡಲಾರದು. ಯಾಕಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವೇ ಇರೋದಿಲ್ಲ. ಯಾರಿಗೆ ಯಾವಾಗ ಎಷ್ಟು ಕೊಡಬೇಕು ಎಂಬುದನ್ನು ಆ ಭಗವಂತನೇ ಬಲ್ಲವನಾಗಿರ್ತಾನೆ. ನಮ್ಮದಲ್ಲದನ್ನು ಹಠದಿಂದ ದಕ್ಕಿಸಿಕೊಂಡ್ರೆ ಅದು ಬಹಳ ಕಾಲ ನಮ್ಮ ಬಳಿ ಇರೋದಿಲ್ಲ. ತಪ್ಪು ನಡೆದು ಹೋಗಿದ್ರೆ ಅವರನ್ನು ಕ್ಷಮಿಸ್ಬಿಡಿ. ಯಾಕಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತೆ. ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶ ಆಗ್ಬೋದು, ಆದರೆ ಒಳ್ಳೆಯವರ ಮೌನ ಮಹಾವಿನಾಶಕ್ಕೆ ಕಾರಣವಾಗಬಹುದು. ನಿಮ್ಮ ಮನಸ್ಸಿನ ನೆಮ್ಮದಿಗಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ 3 ಸರಳ ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಿ. ಯಾರಿಗಿಲ್ಲ ಈ ಪ್ರಪಂಚದಲ್ಲಿ ನೋವು? ನಿಮ್ಮ ನೋವುಗಳೇ ನಿಮ್ಮನ್ನು ಮತ್ತಷ್ಟು ಗಟ್ಟಿ ಮಾಡ್ತಾ ಹೋಗುತ್ತೆ. ನೋವುಗಳಿಗೆ ಯಾವತ್ತೂ ಹೆದರಬಾರ್ದು. ನಿಮಗಾದ ನೋವನ್ನು ಮರೆತು ಬಿಡಿ, ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರಿಬೇಡಿ.
ಒಬ್ಬ ವ್ಯಕ್ತಿ ಬುದ್ಧನಿಗೆ ಕೇಳ್ತಾನೆ, ನನಗೆ ಸಂತೋಷ ಬೇಕಾಗಿದೆ, ಹೇಳಿ ಅದಕ್ಕೆ ನಾನು ಏನು ಮಾಡಬೇಕು ಅಂತ. ಅದಕ್ಕೆ ಬುದ್ಧ ಹೇಳ್ತಾನೆ, ಮೊದಲು ನಿನ್ನಲ್ಲಿರುವ ಅಹಂ ಅಂದರೆ ನಾನು ಎನ್ನುವುದನ್ನು ಅಳಿಸಿ ಹಾಕು, ಸಂತೋಷ ತಾನಾಗಿಯೇ ನಿನ್ನನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ದುಡಿಯೋ ಕಾಲದಲ್ಲಿ ಆಯಾಸ ಆಗಬಹುದು, ಆದರೆ ದುಡಿದ ಮೇಲೆ ಆ ದುಡಿಮೆಯನ್ನು ಅನುಭವಿಸೋದಕ್ಕೆ ಸಾಕಷ್ಟು ಆಯಸ್ಸು ನಿಮಗಿದೆ. ಆಯಾಸ ಅಂತ ಕುಳಿದ್ರೆ ನಿಮ್ಮ ಆಯಸ್ಸು ಮುಗಿಯುವವರೆಗೂ ನಿಮಗೆ ಆಯಾಸವಾಗ್ತಾನೆ ಇರುತ್ತೆ. ಯಾರೋ ಒಬ್ಬರು ನಿಮ್ಮ ಮನಸ್ಸನ್ನು ಹಾಳು ಮಾಡ್ತಾರೆ ಅಂತ ನಿಮ್ಮ ಮನಸ್ಸನ್ನೇ ನೀವು ಹಾಳು ಮಾಡ್ಕೋಬಾರ್ದು. ಬುದ್ಧರಿಗೆ ಒಮ್ಮೆ ಒಬ್ಬ ಹುಡುಗ ಕೇಳ್ತಾನೆ, ನೀವು ಧ್ಯಾನದಿಂದ ಏನು ಗಳಿಸಿದ್ದೀರಿ ಅಂತ. ಭಗವಾನ್ ಬುದ್ಧ ಹೇಳ್ತಾರೆ, ನಾನು ಧ್ಯಾನದಿಂದ ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು ಅಂತ ಹೇಳ್ತಾರೆ. ಆಗ ಆ ಹುಡುಗ ಗಾಬರಿಗೊಂಡು ಆಶ್ಚರ್ಯದಿಂದ ಕೇಳ್ತಾರೆ, ಏನು ಗಳಿಸ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚ? ಹಾಗಾದರೆ ನೀವೇನು ಕಳ್ಕೊಂಡಿದ್ದೀರಿ ಹೇಳಿ ಮಹಾಪ್ರಭು ಅಂತ ಹೇಳ್ತಾನೆ. ಅದಕ್ಕೆ ಭಗವಾನ್ ಬುದ್ಧರು ಏನು ಹೇಳ್ತಾರೆ ಗೊತ್ತಾ, ನಾನು ಗಳಿಸಿದುಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದು ಹೆಚ್ಚು. ಅದೇನೆಂದರೆ ಸಿಟ್ಟು, ಭಯ, ದುರಾಸೆ, ಅಹಂಕಾರ. ಈ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ ಅನ್ನೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸಂಬಂಧ ಕಡಿದು ಹೋದರೂ ನಿಜವನ್ನ ಹೇಳಬೇಕು, ಸುಳ್ಳು ಹೇಳಿ ಸಂಬಂಧವನ್ನ ಎಂದಾದರೂ ತಿರುಚಿ ಒಂದಾಗಬಹುದು. ಆದರೆ ಕಳೆದು ಹೋದ ನಂಬಿಕೆ ಎಂದೆಂದಿಗೂ ಬರುವುದಿಲ್ಲ. ಮಂದಹಾಸದಕ್ಕಿಂತ ಆಭರಣ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಸ್ನೇಹಿತರೆ. ಮುಖದ ಮೇಲೆ ತಿಳಿ ನಗುವಿದ್ದರೆ ಜಗತ್ತೇ ನಿಮ್ಮನ್ನು ಪ್ರೀತಿಸುತ್ತೆ. ಆದ್ದರಿಂದ ನಿಮ್ಮ ನೋವುಗಳೆಲ್ಲ ಕ್ಷಣಿಕ. ನಿಮ್ಮ ಮುಖದಲ್ಲಿ ಯಾವತ್ತೂ ನೀವು ನಗುವಿರಲಿ. ಪ್ರಪಂಚದಲ್ಲಿ ಅತಿ ದೊಡ್ಡ ಸಮಸ್ಯೆ ಯಾವುದು ಅಂದರೆ ಇನ್ನೂ ಸಮಯ ಇದೆ ಅಂತ ಕಾಯ್ತಾ ಕುಳಿತುಕೊಳ್ಳೋದು. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ, ಅದು ಮುಂದೆ ಸಾಗ್ತಾನೆ ಇರುತ್ತೆ. ನೀವು ಸರಿಯಾದ ಸಮಯದ ಜೊತೆಗೆ ಮುಂದೆ ಸಾಗಿ ಗುರಿಯನ್ನು ತಲುಪಬೇಕಾಗತ್ತೆ. ಒಂಟಿಯಾಗಿರಬೇಕು, ತಾಳ್ಮೆ ಆಗಿರಬೇಕು, ಯಾರಿಗಾಗಿಯೂ ಹೋಗರಿಬಾರ್ದು, ಯಾರ ಮುಂದೆಯೂ ಕೈ ಚಾಚಬಾರ್ದು. ನೀನೇ ಬೇಕು ಅನ್ನೋರು ಬರಲಿ, ಬೇಡ ಅನ್ನೋರು ಹೋಗಲಿ, ನೋವೆಲ್ಲ ಮಾಯವಾಗಲಿ. ಸಂತೋಷ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ನೆಲೆಸಿದೆ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವೆಲ್ಲ ಉನ್ನತಿ ಮಾತ್ರ, ಬೆಳವಣಿಗೆಯ ಸಾಧನೆಯ ಭಾಗಗಳು. ಯಾವ ವ್ಯಕ್ತಿಯ ಈ ಅನುಭವಗಳಿಂದ ಹಾದು ಹೋಗ್ತಾನೋ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯನೇ ಇಲ್ಲ. ಒಮ್ಮೆ ಯೋಚಿಸಿ ನೋಡಬೇಕು. ನೀವು ಮೊದಲು ಚಿಂತಿಸುವುದನ್ನು ಬಿಟ್ಟು ಹೊರಗೆ ಬನ್ನಿ. ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗೋದು ಅಂತ ಸೋಮಾರಿ ಆಗಬಾರ್ದು. ಕಾಯಕ ಮಾಡ್ತಾ ಇರಬೇಕು, ಕಷ್ಟಪಟ್ಟು ದುಡಿತಾ ಇರಬೇಕು, ಬೆವರು ಹರಿಸಿ ಛಲದಿಂದ ದುಡಿತಾ ಇರಬೇಕು. ಹಣೆಯಲ್ಲಿ ಏನು ಬರೆದಿದೆ ಅಂತ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಅಲ್ಲ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಬದುಕು ಅಂದರೆ ಬರೀ ನಿರಾಸೆಯೇ ಅಲ್ಲ. ಎಲ್ಲ ಕಷ್ಟಗಳು ನಮಗೆ ಯಾಕೆ ಬರುತ್ತೆ ಅಂತ ಯಾವತ್ತೂ ಭಾವಿಸಬಾರ್ದು. ಎಲ್ಲರಿಗಿಂತ ನಾವೇ ಉತ್ತಮರು ಎಂದು ಬೀಗಲೂಬಾರ್ದು. ಯಾಕಂದರೆ ನಮಗಿಂತಲೂ ಉತ್ತಮರು ಇದ್ದಾರೆ, ಹಾಗೂ ನಮಗಿಂತಲೂ ಕಷ್ಟದಲ್ಲಿದ್ದವರು ಇದ್ದಾರೆ. ಜೀವನದಲ್ಲಿ ನೀವು ಎಂದೋ ಯಾರಿಗೋ ಮಾಡಿದ ಒಂದು ಸಣ್ಣ ಉಪಕಾರ ಯಾವತ್ತೂ ವ್ಯರ್ಥ ಆಗಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಬಳಿಗೆ ಅದು ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ನೀವು ಚಿಂತೆಯಲ್ಲಿ ಮುಳುಗಿ ಜೀವನ ಹಾಳು ಮಾಡ್ಕೋಬಾರ್ದು. ಪ್ರಯತ್ನ ಪಡಬೇಕು. ಪ್ರಯತ್ನ ಫಲ ದೇವರಿಗೆ ಬಿಟ್ಬಿಡಬೇಕು. ಒಮ್ಮೆ ಒಬ್ಬ ಮಹಿಳೆಯ ತುಂಬಿದ ಕೊಡವನ್ನು ಎತ್ತಿ ತಲೆ ಮೇಲೆ ಇಟ್ಟುಕೊಳ್ಳಲು ಕೃಷ್ಣನ್ನ ಕರೆದಳು. ಆದರೆ ಕೇಳಿದರೂ ಕೇಳದಂತೆ ಹೊರಟು ಹೋದ ಕೃಷ್ಣ. ಹೀಗೆ ಮಹಿಳೆ ಅದನ್ನೇ ಅವಳೇ ಎತ್ತಿಕೊಂಡು ಮನೆಗೆ ಹೋದಾಗ ಆಕೆಗಿಂತ ಮುಂಚೆ ಕೃಷ್ಣ ಅಲ್ಲಿ ಹಾಜರಿದ್ದ ಮತ್ತು ಆ ಕೊಡವನ್ನು ಇಳಿಸಲು ತಾನಾಗಿಯೇ ಬಂದ. ಆ ಮಹಿಳೆ ಅವನನ್ನು ಕರೆದರೂ ಬರಲಿಲ್ಲ. ಈಗ ಕರೆಯದೆ ಸಹಾಯ ಮಾಡುತ್ತಿದ್ದೀಯಲ್ಲ ಅಂತ, ಇದರ ಅರ್ಥ ಏನು ಅಂತ ಗೊತ್ತಾಗಲಿಲ್ಲ ಅಂತ ಅಂತಾಳೆ. ಆಗ ಕೃಷ್ಣ ಹೇಳ್ದ, ನನ್ನ ಕೆಲಸ ಭಾರ ಹೊರಿಸೋದಲ್ಲ, ಬದಲಿಗೆ ಭಾರ ಇಳಿಸೋದು ಅಂತ. ದೇವರನ್ನು ದೂಷಿಸುವ ಬದಲು ನಿಮ್ಮ ಕಾಯಕದ ಮೇಲೆಗೆ ನಿಮಗೆ ನಂಬಿಕೆ ಇರಲಿ. ಸುಳ್ಳು ಅನ್ನೋ ಕೆಂಡ ಸುಟ್ಟು ಬೂದಿಯಾಗಲೇಬೇಕು. ಸತ್ಯ ಅನ್ನೋ ಮಾಣಿಕ್ಯ ಹೊಳಕೊಂಡಿರಲೇಬೇಕು. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಭಗವಂತ ನಿನ್ನ ಪ್ರೇರಣೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಿದ್ದಾನೆಯೇ ಅಂತ ಅರ್ಥ.
ಮೊದಲು ಚಿಂತೆಯಿಂದ ಹೊರಗಡೆ ಬನ್ನಿ. ಆತ್ಮವಿಶ್ವಾಸ, ಆತ್ಮ ಭರವಸೆ ಇದ್ದಾಗ ನಿಮ್ಮನ್ನು ಯಾರು ಏನು ಮಾಡಲು ಸಾಧ್ಯ ಇಲ್ಲ. ನಿಜವಾದ ಜ್ಞಾನಿ ಎಂದಿಗೂ ಅಂಜುಬುರುಕನಾಗಿ ಧೃತಿಗೆಡುವುದಿಲ್ಲ. ಮುಂದೆ ಹೀಗೆ ಆಗಬಾರ್ದು ಎಂದು ಮನಸ್ಸಿನಲ್ಲಿ ಹೊರಗುವುದು ಜೀವನ ಅಲ್ಲ, ಬದಲಿಗೆ ಏನೇ ಬಂದರೂ ಅದನ್ನು ಎದುರಿಸುವ ಶಕ್ತಿ ಕೊಡು ಭಗವಂತ ಅನ್ನುವ ಶ್ರದ್ಧೆ ಇರಲಿ. ಆಗಬಾರದು ಎಂದಿಗೂ ಈ ಜೀವನದಲ್ಲಿ ಆಗುವುದಿಲ್ಲ. ಆಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯ ಇಲ್ಲ. ನಮ್ಮ ರಕ್ಷಣೆಯ ಭಾರ ಭಗವಂತನದ್ದು. ಹೀಗಿರುವಾಗ ನಿಮ್ಮಲ್ಲಿ ಭಯ ಯಾಕೆ? ಭಯ ಬಿಟ್ಟು ಬದುಕಿ, ಆಗ ಬದುಕು ಸುಂದರ. ಜೀವನದಲ್ಲಿ ಯಾರು ಚಿಂತೆಯಲ್ಲಿ ಮುಳುಗಿ ಹೋಗ್ತಾರೋ ಅವರು ಸಾವಿನಲ್ಲಿ ಅಂತ್ಯ ಆಗ್ತಾರೆ. ಚಿಂತೆಯಿಂದ ಯಾರು ಹೊರಗೆ ಬಂದು ಜೀವನದ ಏಳು ಬೀಳುಗಳನ್ನು ಸಮನಾಗಿ ಸ್ವೀಕರಿಸಿ ಬದುಕಿನ ಬಂಡಿಯನ್ನು ಗಟ್ಟಿಯಾಗಿ ಎಳೆದು ಸುಖ ದುಃಖ ಎರಡು ಸಮನಾಗಿ ಯಾರು ಅನುಭವಿಸ್ತಾರೋ ಅವ್ರ ಜೀವನದಲ್ಲಿ ಗೆದ್ದೇ ಗೆಲ್ತಾರೆ. ಅವ್ರ ಜೀವನದಲ್ಲಿ ಎಲ್ಲವನ್ನು ಸಮನಾಗಿ ಸ್ವೀಕರಿಸಿ ಯಶಸ್ವಿ ಜೀವನ ನಡೆಸ್ತಾರೆ. ಒಂಟಿಯಾಗಿ ಬದುಕ್ತಾ ಇದ್ದೀನಿ ಅಂತ ಎಂದಿಗೂ ಕೊರಗಬಾರ್ದು. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗತ್ತಿಗೆ ಬೆಳಕು ನೀಡ್ತಾ ಇಲ್ವೇ? ಒಂಟಿಯಾದಾಗಲೇ ನೀವೇನು, ನಿಮ್ಮ ಶಕ್ತಿ ಏನು, ನಿಮ್ಮ ಸಾಮರ್ಥ್ಯ ಏನು ಅಂತ ಅರ್ಥ ಆಗೋದು. ಸೂರ್ಯ ಚಂದ್ರರಂತೆ ನೀವು ಜಗತ್ತಿಗೇನು ಬೆಳಕು ನೀಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಬದುಕಿಗೆ ನೀವು ಬೆಳಕಾಗಿ ಸಾಕು. ಆಗ ನಿಮ್ಮ ಬದುಕು ಧನ್ಯ. ಮರೆತು ಹೋದದ್ದು ಹೋಯಿತು, ನಡೆದು ಹೋದಿದ್ದು ಹೋಯಿತು, ಬಿಟ್ಟು ಹೋದವ್ರು ಹೋದರು, ಮರೆತು ಹೋದವ್ರು ಕೂಡ ಹೋದರು. ಎಲ್ಲರನ್ನ ಮರೆತುಬಿಡಿ, ಆದರೆ ಅವರಿಂದ ಕಲಿತ ಪಾಠ ಯಾವತ್ತೂ ಮರಿಬೇಡಿ. ನಿಮ್ಮ ಜೊತೆ ಯಾರೂ ಇಲ್ಲ ಅಂತ ಹೊರಗಬಾರ್ದು. ನಿಮ್ಮನ್ನು ಯಾರೂ ಸಹಿಸಿಕೊಳ್ಳುತ್ತಿಲ್ಲವೆಂದು ಚಿಂತಿಸಿ ಬೇಜಾರಾಗಬಾರ್ದು. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನಿಮ್ಮನ್ನು ನೋಯಿಸಿದರು ಕ್ರಮೇಣ ತಮ್ಮನ್ನು ತಾವು ನೋವಿನಿಂದ ನರಳ್ತಾರೆ. ನೀವು ಅದೃಷ್ಟಶಾಲಿಯಾಗಿದ್ದರೆ ನಿಮ್ಮ ಕಣ್ಣಾರೆ ಅದನ್ನು ನೀವು ನೋಡ್ತೀರಾ. ಇತರರಿಗೆ ಒಳ್ಳೆಯದಾಗಲಿ ಅಂತ ಬಯಸುವ ಒಳ್ಳೆಯವರು ತಾನು ನಾಶವಾಗುವ ಸಮಯದಲ್ಲಿ ಕೂಡ ದ್ವೇಷ ಮಾಡುವುದಿಲ್ಲ. ಸಂತೋಷ ನಮ್ಮನ್ನು ಮಧುರವನ್ನಾಗಿಸುತ್ತೆ, ಪರೀಕ್ಷೆಗಳು ಪ್ರಬಲವನ್ನಾಗಿಸುತ್ತೆ, ವೇದನೆಗಳು ನಮ್ಮನ್ನು ಮೌನವಾಗಿಸುತ್ತೆ, ವೈಫಲ್ಯಗಳು ನಮ್ಮನ್ನು ವಿನಯವನ್ನಾಗಿಸುತ್ತೆ. ಅದೇ ರೀತಿ ನಮ್ಮ ನಂಬಿಕೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ಭಕ್ತಿ, ಶ್ರದ್ಧೆ ನಮ್ಮನ್ನು ಮುನ್ನಡೆಸುತ್ತೆ. ಇದನ್ನು ಮೊದಲು ಅರ್ಥ ಮಾಡಿಕೊಂಡು ಜಗತ್ತಿನಲ್ಲಿ ಬದುಕಬೇಕು. ನೀವು ಹೇಗೆ ಇದ್ರು ಕೊಂಚ ಆಡ್ಕೊಳ್ಳೋದಾಗಬೇಕಾದ್ರೆ ಅವರ ಮುಂದೆ ತಲೆ ಎತ್ತಿ ನಡಬೇಕು. ಆಗ ಅವರೇ ತಲೆ ತಗ್ಗಿಸ್ತಾರೆ. ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಹೇಳುತ್ತೆ. ಅದು ಅವರವರ ಯೋಗ್ಯತೆಯನ್ನು ತೋರಿಸುತ್ತೆ. ಅವರು ಮಾಡಿದ್ದು ಅವರೇ ಅನುಭವಿಸ್ತಾರೆ. ಅದು ಒಳ್ಳೆಯದಾಗಲಿ ಕೆಡುಕಾಗಲಿ ನೀವು ಯಾರಿಗೂ ಏನು ಬಯಸದೆ ಸುಮ್ಮನೆ ಇದ್ದು ಬಿಡಬೇಕು. ನೀವು ಉತ್ತಮರಾಗಿದ್ದಾಗಲೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು. ಯಾಕಂದರೆ ನಿಮ್ಮಳ್ಳೊಳಗಿನ ಪುಣ್ಯ ಆತ್ಮ ಅವರೊಳಗಿರುವ ರಾಕ್ಷಸನನ್ನು ಅಲ್ಲಾಡಿಸುತ್ತೆ. ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತನವನ್ನು ರೂಪಿಸುತ್ತೆ. ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ಮೋಸ ಮಾಡ್ತಾನೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ. ನಿಮ್ಮ ಜೀವನ ನೀವು ನೋಡ್ಕೋಬೇಕು. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯ ಇಲ್ಲ. ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತದೆಯೋ ಅದರ ಜೊತೆಗೆ ಪರಿಹಾರವೂ ಕೂಡ ಹುಟ್ಟಿರುತ್ತೆ. ಅದು ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಯಾವ ವ್ಯಕ್ತಿ ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನು ಬಯಸುವುದಿಲ್ಲ. ನಿಮ್ಮ ಬದುಕಿನಲ್ಲಿ ಯಾರೇ ಆಟ ಆಡಲಿ, ಯಾರೇ ನಿಮಗೆ ಮೋಸ ಮಾಡಲಿ, ಯಾರೇ ನಿಮ್ಮನ್ನು ವಂಚಿಸಲಿ, ಅವರ ವಿರುದ್ಧ ನೀವು ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ನಿಮಗಿಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡಬೇಕು. ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ಅದೃಷ್ಟಶಾಲಿಯಾಗಿದ್ದರೆ ನೀವು ಅದನ್ನೆಲ್ಲ ನಿಮ್ಮ ಕಣ್ಣಾರೆ ನೋಡ್ತೀರಾ ಅಂತ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ. ಕರ್ಮದ ಏನು ತುಂಬ ಭಯಾನಕವಾಗಿರುತ್ತೆ. ರಾಜನು ಭಿಕ್ಷೆ ಬೇಡಬೇಕಾಗತ್ತೆ, ಭಿಕ್ಷುಕನು ರಾಜನ ಆಗಬೇಕಾಗತ್ತೆ. ಆದ್ದರಿಂದ ನಾವು ಯಾರೊಂದಿಗೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬಾರ್ದು. ಬದುಕಿನಲ್ಲಿ ನೀರಿನಂತಿರಬೇಕು, ನೀರಿನಂತೆ ಹರಿತಾನೇ ಇರಬೇಕು. ಕಸ ಕಡ್ಡಿ ಕಲ್ಲು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿದ್ಬಿಡುತ್ತೆ. ನಿಮ್ಮನ್ನು ನೋಯಿಸಿದವರ ಬಗ್ಗೆ ಚಿಂತಿಸಬಾರ್ದು. ಸಮಯ ಒಂದೇ ರೀತಿ ಇರಲ್ಲ. ನಿಮ್ಮನ್ನು ಅಳಿಸಿದವರು ಮುಂದೊಂದು ದಿನ ಅಳುವ ಸಮಯ ಬಂದೇ ಬರುತ್ತೆ. ಸಮಾಧಾನದಿಂದ ಕಾದು ನೋಡಬೇಕು. ದೇವರು ನಿಮಗೆ ಕಷ್ಟಗಳನ್ನು ಕೊಡೋದು ನಿಮಗೆ ನೋವು ಕೊಡೋದಕ್ಕೆ ಅಲ್ಲ, ಎಷ್ಟು
ಜನ ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಜೊತೆ ನಿಯತ್ತಾಗಿದ್ದಾರೆ, ನಿಮ್ಮ ಜೊತೆ ನಡೆಸ್ತಾ ಇದ್ದಾರೆ ಅಂತ ನಿಮಗೆ ತಿಳಿಸೋದಕ್ಕೆ ಅಷ್ಟೇ. ಯೋ ಯೋಗದಲ್ಲಿ ಹಣ ಇರುತ್ತೋ ಅದನ್ನು, ಯೋಗದಲ್ಲಿ ಏನಿರುತ್ತೋ ಅದನ್ನು ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಕೃಷ್ಣ ಸ್ವತಃ ತಾನೇ ಪರಮಾತ್ಮನಾದರೂ ಮಹಾಭಾರತದ ಯುದ್ಧದಲ್ಲಿ ಕುದುರೆ ಓಡಿಸುವ ಸಾರಥಿಯಾಗಿದ್ದು, ಯಾರೋ ಒಬ್ಬರು ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾರೆ ಅಂತ ನಿಮ್ಮ ಮನಸ್ಸನ್ನು ನೀವು ಹಾಳು ಮಾಡಿಕೊಳ್ಬಾರ್ದು. ಸಂತೋಷ ಬೇಕಂದರೆ ರಾತ್ರಿ ಎಚ್ಚರವಾಗಿರಬಾರ್ದು, ಶಾಂತಿ ಬೇಕಂದರೆ ಹಗಲಿನಲ್ಲಿ ಮಲಗಬಾರ್ದು, ಸನ್ಮಾನ ಬೇಕು ಅಂದರೆ ವ್ಯರ್ಥವಾಗಿ ಮಾತನಾಡಬಾರ್ದು. ಜೀವನದ ಸತ್ಯ ಮಂತ್ರಗಳು ಹೇಗಿದೆ ಗೊತ್ತಾ? ಜ್ಞಾನ ನಿಮ್ಮನ್ನು ಭಯಗೊಳ್ಳಲು ಬಿಡುವುದಿಲ್ಲ, ಆಧ್ಯಾತ್ಮ ನಿಮ್ಮನ್ನು ಮೋಹಗೊಳ್ಳಲು ಬಿಡುವುದಿಲ್ಲ, ಸತ್ಯ ನಿಮ್ಮನ್ನು ದುರ್ಬಲಗೊಳ್ಳಲು ಬಿಡುವುದಿಲ್ಲ, ಶ್ರಮ ನಿಮ್ಮನ್ನು ಅಸೂಹೆ ಪಡಲು ಬಿಡುವುದಿಲ್ಲ, ವಿಶ್ವಾಸ ನಿಮ್ಮನ್ನು ದುಃಖಿಯಾಗಲು ಬಿಡುವುದಿಲ್ಲ, ಕರ್ಮ ನಿಮ್ಮನ್ನು ಸೋಲಲು ಬಿಡುವುದಿಲ್ಲ. ಯಾರನ್ನು ನೋಯಿಸಿ ನೀವು ನಗಬಾರ್ದು. ಆ ನಗು ಎಂದಿಗೂ ಶಾಶ್ವತ ಅಲ್ಲ ಅನ್ನೋದನ್ನು ನೀವು ಮರಿಬಾರ್ದು. ಒಬ್ಬರು ಕಷ್ಟದಲ್ಲಿದ್ದಾಗ, ನೋವಿನಲ್ಲಿ ಮುಳುಗಿದ್ದಾಗ ಆ ಕಷ್ಟಗಳನ್ನು ಅಳಿಸಲು ನೀವು ಹೊರವಾಗಬೇಕು. ಯಾಕಂದರೆ ಮುಂದೊಂದು ದಿನ ನಿಮಗೆ ಆ ಪರಿಸ್ಥಿತಿ ಬಂದಾಗ ಅದು ನಿಮಗೆ ಶ್ರೀರಕ್ಷೆಯಾಗಿ ನಿಲ್ಲುತ್ತೆ ಅನ್ನೋದನ್ನು ಮರಿಬೇಡಿ. ನಿಮಗೆ ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜಿ, ನಡೆಯುವ ಮನಸ್ಸಿದ್ದರೆ ಒಳ್ಳೆಯ ಮಾರ್ಗದಲ್ಲಿಯೇ ನಡೆಯಿರಿ. ಮಾತನಾಡುವುದಾದರೆ ಸತ್ಯವನ್ನೇ ಮಾತನಾಡಿ, ಆಡುವುದಾದರೆ ಅನುಭವದ ಮಾತುಗಳನ್ನೇ ಆಡಿ, ಕೇಳುವುದಿದ್ದರೆ ಸದುಪಯೋಗಗಳನ್ನೇ ಕೇಳಿ, ದೊರಕಿಸುವುದಾದರೆ ಜಯವನ್ನೇ ದೊರಕಿಸಿ, ನುಂಗುವ ಇಚ್ಛೆ ಇದ್ದರೆ ಸಿಟ್ಟನ್ನು ನುಂಗಿ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ. ಸಾವಿರ ಯುದ್ಧಗಳನ್ನು ಗೆಲ್ಲೋದಕ್ಕಿಂತ ನಿಮ್ಮನ್ನು ನೀವು ಜಯಿಸುವುದು ಉತ್ತಮ. ಇದು ನಿಜವಾದ ವಿಜಯವಾಗುತ್ತೆ. ಇಂತಹ ಗೆಲುವನ್ನು ನಿಮ್ಮಿಂದ ಕಿತ್ತುಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದೀಪ ಬೆಳಕು ಕೊಡುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ನಾವು ಅದನ್ನು ಹೊಗಳ್ತೀವಿ. ಆದರೆ ಬೆಳಕಿಗೋಸ್ಕರ ಮೈಸುಟ್ಟ ಬತ್ತಿ ಯಾರಿಗೂ ಕಾಣಿಸ್ಲೇ ಇಲ್ಲ. ಆ ಬೆಳಕಿಗೋಸ್ಕರ ಅಸ್ತಿತ್ವವನ್ನೇ ಕಳೆದುಕೊಂಡ ಎಣ್ಣೆ ಯಾರಿಗೂ ಕಾಣಿಸ್ಲಿಲ್ಲ. ಆ ಬೆಳಕಿಗಾಗಿ ಆಶ್ರಯ ಕೊಟ್ಟ ಹಣತೆ ಯಾರಿಗೂ ಕಾಣಲಿಲ್ಲ. ದೀಪ ಬೆಳಕು ಕೊಟ್ಟ ಬೆಂಕಿ ಯಾರಿಂದಲೂ